ನಮಸ್ಕಾರ. ನಾನು ವೀರೇಶ್ ನಾರಾಯಣಪುರ, ಸಿದ್ದಪ್ಪ ಕಂಬಳಿ ಸರ್, ಸಿದ್ದಪ್ಪ ಕಂಬಳಿ ಐಟೆ. ಇಂದು ನಾವು ಇಂಜಿನಿಯರಿಂಗ್ ಡ್ರಾಯಿಂಗ್ನ ಆನ್ಲೈನ್ ಕ್ಲಾಸ್ 23ನೇ ಎಕ್ಸಾಂಪಲ್ ನಾವು ಮಾಡೋಣ. 23ನೇ ಎಕ್ಸಾಂಪಲ್ ಏನ್ ಡ್ರಾ ಮಾಡೋದು ಅಂದ್ರೆ, ಫಸ್ಟ್ ಡ್ರಾ ದ ಐಸೋಮೆಟ್ರಿಕ್ ಪ್ರೊಜೆಕ್ಷನ್. ನಂತರ ಅದೇ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಏನ್ ಮಾಡೋಣ, ನಾವು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಆಗಿ ಕನ್ವರ್ಟ್ ಮಾಡೋಣ. ಫಸ್ಟ್ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಡ್ರಾ ಮಾಡಬೇಕು. ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಡ್ರಾ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡೋದು, ಒಂದು ಲೈಕ್ ದಿಸ್ ಬೇಸ್ ಲೈನ್, ಆಮೇಲೆ ಇದಕ್ಕೂ ಒಂದು ಹಿಂಗ ರೆಫರೆನ್ಸ್ ಲೈನ್, ನೆಕ್ಸ್ಟ್ ಒಂದು ಹಿಂಗ ವರ್ಟಿಕಲ್, ನೆಕ್ಸ್ಟ್ 30 degree towards ಹಿಂಗ ರೈಟ್, then 30 degree towards ಹಿಂಗ ಲೆಫ್ಟ್. ನೆಕ್ಸ್ಟ್ ಈ ಡಿಸ್ಟೆನ್ಸ್ ಐತಲ್ಲ, ದಿಸ್ ಡಿಸ್ಟೆನ್ಸ್ ನ 60 mm ಕಟ್ ಮಾಡೋದು. ಫ್ರಮ್ ಈ ಡಿಸ್ಟೆನ್ಸ್ ನ 75 mm ಕಟ್ ಮಾಡೋದು. ನೆಕ್ಸ್ಟ್ ಇಲ್ಲಿಂದ 30 mm ಗೆ ಕಟ್ ಮಾಡೋದು. ಕಟ್ ಮಾಡಿ ನೆಕ್ಸ್ಟ್ ಈ 45 ಡಿಗ್ರಿ ಸೆಟ್ ಸ್ಕ್ವೇರ್ ನ ಬೇಸ್ ಲೈನ್ ಸೆಟ್ ಮಾಡೋಣ. ಫ್ರಮ್ ದಿಸ್ ಪಾಯಿಂಟ್ ಒಂದು ಹಿಂಗ ವರ್ಟಿಕಲ್, ಅಗೇನ್ ಫ್ರಮ್ ದಿಸ್ 30 mm ಹೈಟ್ ಐತಲ್ಲ, ಈ ಪಾಯಿಂಟ್ ಇಂದ ಒಂದು 30 ಡಿಗ್ರಿ ಲೆಫ್ಟ್. ನೆಕ್ಸ್ಟ್ ಇನ್ನೊಂದು 30 ಡಿಗ್ರಿ ಹಿಂಗ ರೈಟ್. ನೆಕ್ಸ್ಟ್ ಇಲ್ಲಿಂದ ಒಂದು ವರ್ಟಿಕಲ್, ಇಲ್ಲಿ 75 ಇಲ್ಲಿಂದ ವರ್ಟಿಕಲ್. ನೆಕ್ಸ್ಟ್ ಏನ್ ಮಾಡಬೇಕು, ಫ್ರಮ್ ದಿಸ್ ಪಾಯಿಂಟ್ ಇಲ್ಲಿಗೆಲ್ಲ ಈ ಪಾಯಿಂಟ್ ಇಂದ ಒಂದು ತಿನ್ನಾಗಿ ಒಂದು 30 ಡಿಗ್ರಿ ಡ್ರಾ ಮಾಡಬೇಕು. 30 ಡಿಗ್ರಿ ಡ್ರಾ ಮಾಡಿ ಇದನ್ನ 20 mm ಗೆ ಕಟ್ ಮಾಡೋದು. ಫ್ರಮ್ ದಿಸ್ ಪಾಯಿಂಟ್ ಏನ್ ಮಾಡೋದು, 20 mm ಕಟ್ ಮಾಡೋದು. 20 mm ಕಟ್ ಮಾಡಿ ನೆಕ್ಸ್ಟ್ 45 ಡಿಗ್ರಿ ಸೆಟ್ ಸ್ಕ್ವೇರ್ ನ ರೆಫರೆನ್ಸ್ ಲೈನ್ ಸೆಟ್ ಮಾಡಿ ಒಂದು 30 ಡಿಗ್ರಿ ಹಿಂಗ ಡೌನ್ವರ್ಡ್, ಆಮೇಲೆ ಒಂದು ವರ್ಟಿಕಲ್ ಈ 20 mm ನ ಹಿಂಗ ಡ್ರಾ ಮಾಡೋಣ. ಡ್ರಾ ಮಾಡಿ ಈ ಡಿಸ್ಟೆನ್ಸ್ ನ ಏನ್ ಮಾಡೋಣ, $20 mm ಕಟ್ ಮಾಡೋಣ. ನೆಕ್ಸ್ಟ್ ಫ್ರಮ್ ದಿಸ್ ಪಾಯಿಂಟ್ ಐತಲ್ಲ, ಇದನ್ನು 25 mm ಕಟ್ ಮಾಡೋಣ. 25 mm ಕಟ್ ಮಾಡಿ ಮತ್ತೆ ಅಗೇನ್ ರೆಫರೆನ್ಸ್ ಲೈನ್ಗೆ ಹಿಂಗೆ ಸೆಟ್ ಮಾಡಿ ಈ ಫ್ರಮ್ ದಿಸ್ ಪಾಯಿಂಟ್ ಒಂದು ಹಿಂಗ 30 ಡಿಗ್ರಿ ಹಿಂಗೆ ಡೌನ್ವರ್ಡ್ಸ್, ಅಗೇನ್ ಫ್ರಮ್ ದಿಸ್ ಪಾಯಿಂಟ್ ಏನ್ ಮಾಡಬೇಕು, ಒಂದು ಹಿಂಗ ವರ್ಟಿಕಲ್. ನೆಕ್ಸ್ಟ್ ಫ್ರಮ್ ದಿಸ್ ಪಾಯಿಂಟ್ ಒಂದು ಈ ಪಾಯಿಂಟ್ ಐತಲ್ಲ, ಇಲ್ಲಿಂದ ಒಂದು ಹಿಂಗ 30 ಡಿಗ್ರಿ. ಅಗೇನ್ ಸಿಮಿಲರ್ಲಿ ಫ್ರಮ್ ದಿಸ್ ಪಾಯಿಂಟ್, ಈ ಕೆಳಗಡೆ ಏನ್ ಪಾಯಿಂಟ್ ಐತಲ್ಲ, ಈ ಪಾಯಿಂಟ್ ಇಂದ ಒಂದು ಹಿಂಗ ಏನ್ ಮಾಡಬೇಕು, ಹಿಂಗ ಒಂದು 30 ಡಿಗ್ರಿ. ಅಗೇನ್ ಮತ್ತು ಈ ಪಾಯಿಂಟ್ ಇಂದ ಒಂದು 30 ಡಿಗ್ರಿ ಈಗ ಅಪ್ವರ್ಡ್ ಡೈರೆಕ್ಷನ್ ಲೈಕ್ ದಿಸ್. ಅವಾಗ ನಮ್ಗೆ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ. ನೆಕ್ಸ್ಟ್ ಇಲ್ಲಿಂದ ಅಗೇನ್ ಮತ್ತೆ ಏನ್ ಮಾಡೋದು, ನಾವು 25 mm ಕಟ್ ಮಾಡೋಣ. ಕಟ್ ಮಾಡಿ ರೆಫರೆನ್ಸ್ ಲೈನ್ಗೆ ಸೆಟ್ ಮಾಡ್ಕೊಂಡು ಈ 25 ಕಟ್ ಮಾಡೋಲ್ಲ, ಈ ಪಾಯಿಂಟ್ ಇಂದ ಏನ್ ಮಾಡೋದು, ಒಂದು ಈಗ 30 ಡಿಗ್ರಿ ಡೌನ್ವರ್ಡ್ಸ್. ಇಲ್ಲೇನ್ ಪಾಯಿಂಟ್ ಬಂದಲ್ಲ, ಫ್ರಮ್ ದಿಸ್ ಪಾಯಿಂಟ್ ಏನ್ ಮಾಡೋದು, ಒಂದು ವರ್ಟಿಕಲ್ ಡ್ರಾ ಮಾಡೋಣ. ಆಮೇಲೆ ಇದು 60 ಐತಲ್ಲ, 60 ಇದ್ರೊಳಗೆ ಫಸ್ಟ್ 30 mm ಕಟ್ ಮಾಡೋದು. 30 mm ಕಟ್ ಮಾಡಿ ಇಲ್ಲಿಂದ ಒಂದು ತಿನ್ನಾಗಿ ಕನ್ಸ್ಟ್ರಕ್ಷನ್ ಲೈನ್ ಡ್ರಾ ಮಾಡೋಣ. ತಿನ್ನಾಗಿ ಕನ್ಸ್ಟ್ರಕ್ಷನ್ ಲೈನ್ ಡ್ರಾ ಮಾಡಿ ಇದನ್ನ 15 mm ಗೆ ಕಟ್ ಮಾಡೋಣ. ಇದನ್ನ 15 mm ಗೆ. ಅಗೇನ್ ಫ್ರಮ್ ದಿಸ್ ಪಾಯಿಂಟ್ ಏನ್ ಮಾಡೋಣ, 10. ಅಗೇನ್ ಫ್ರಮ್ ದಿಸ್ ಪಾಯಿಂಟ್ 10 ಕಟ್ ಮಾಡೋಣ. 10 ಕಟ್ ಮಾಡಿ ಇಲ್ಲಿಂದ ಈ ಲೈನ್ ಹಿಂಗೆ ನಾನ್ ಐಸೋಮೆಟ್ರಿಕ್ ಲೈನ್, ಈ ಪಾಯಿಂಟ್ ಒಂದು ಇದಕ್ಕೆ ಸೇರ್ಸೋಣ, ಈ ಪಾಯಿಂಟ್ ಇದಕ್ಕೆ ಸೇರ್ಸೋಣ. ನೆಕ್ಸ್ಟ್ ಈ ಪಾಯಿಂಟ್ ಲಿಂದ ಇವೇನದಲ್ಲ, ಫ್ರಮ್ ದಿಸ್ ಪಾಯಿಂಟ್ ಈಗ ರೆಫರೆನ್ಸ್ ಲೈನ್ಗೆ ಹಿಂಗ ಸೆಟ್ ಮಾಡಿ
ಒಂದು ಹಿಂಗ 30 ಡಿಗ್ರಿ ಅಗೇನ್ ಫ್ರಮ್ ದಿಸ್ ಪಾಯಿಂಟ್ ಆಲ್ಸೋ ಒಂದು ಹಿಂಗ 30 ಡಿಗ್ರಿ ದೆನ್ ಈ ಪಾಯಿಂಟ್ ಲಿಂದನೂ ಒಂದು ಏನು ಮಾಡೋದು ಹಿಂಗ 30 ಡಿಗ್ರಿ ಡ್ರಾ ಮಾಡೋಣ. ಇವು ಮೂರೂ ಏನ್ ಮಾಡೋಣ ಅಂದ್ರೆ 35 mm ಗೆ ಕಟ್ ಮಾಡೋಣ. ಮೂರೂ 35 mm ತಗೊಂಡು ಫ್ರಮ್ ದಿಸ್ ಪಾಯಿಂಟ್ 35 this point 35 from this point 35 draw ಮಾಡೋಣ. ದೆನ್ ಈ ಪಾಯಿಂಟ್ ಬಂದು ಇದಕ್ಕೆ ಹಿಂಗೆ ಸೇರಿಸೋಣ. ದೆನ್ ಇಲ್ಲಿ ಏನು ಬಂದಿರ್ತಲ್ಲ ಈ ಪಾಯಿಂಟ್ ಬಂದು ಇದಕ್ಕೆ ಸೇರಿಸೋಣ. ದೆನ್ ಈ ಪಾಯಿಂಟ್ ಬಂದು ಲೈಕ್ ದಿಸ್ ಹಿಂಗೆ ಲೈನ್ಸ್ನ ಒಂದಕ್ಕೊಂದು ಸೇರಿಸೋಣ. ಇಲ್ಲಿಗೆ ನಮ್ದು ದೆನ್ ಈ ಪಾಯಿಂಟ್ ಬಂದು ಇದಕ್ಕೆಲ್ಲ ಇದಕ್ಕೆ ಬಂದು ಹಿಂಗೆ ಸೇರಿಸೋಣ. ನಮ್ಗೆ ಯಾವ್ದು ರಿಕ್ವೈರ್ಡ್ ಆಗಬೇಕು ಅವನ್ನೆಲ್ಲವನ್ನು ಏನ್ ಮಾಡೋಣ ತಿಕ್ಕಾಗಿ ಡ್ರಾ ಮಾಡೋಣ. ಈಗ ಇವೆಲ್ಲ ಲೈನ್ ನಮ್ಗೆ ರಿಕ್ವೈರ್ಡ್ ಆಸ್ ಫಿಗರ್ನ ನಾವು ಫಾಲೋ ಮಾಡಿಕೊಂಡು ಫಿಗರ್ ಇದೆಲ್ಲ ಫಾಲೋ ಮಾಡಿಕೊಂಡು ಅದನ್ನ ನಾವು ನಮ್ಗೆ ಬೇಕಾದ ಏನ್ ಮಾಡೋಣ ಬೇಕಾದಂತ ಎಲ್ಲ ಔಟ್ಲೈನ್ಸ್ನ ತಿಕ್ ಮಾಡೋಣ ಲೈಕ್ ದಿಸ್. ಇಲ್ಲಿಗೆ ಏನಾಯ್ತದು ಡ್ರಾ ಮಾಡೋದು ಕಂಪ್ಲೀಟ್ ಆಯ್ತು. ಈಗ ನಾವು ಈ ಆಬ್ಜೆಕ್ಟ್ ನ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅನ್ನ ಕಂಪ್ಲೀಟ್ ಮಾಡಿದ ಮೇಲೆ ನಮ್ಮ ಡೈಮೆನ್ಷನಿಂಗ್ ರೂಲ್ಸ್ ಪ್ರಕಾರ ಏನ್ ಮಾಡಬೇಕು ಡೈಮೆನ್ಷನಿಂಗ್ ಮಾಡಬೇಕು. ಸ್ಮಾಲರ್ ಡೈಮೆನ್ಷನ್ ಒಳಗಡೆ ತೋರಿಸಬೇಕು, ಬಿಗ್ಗರ್ ಡೈಮೆನ್ಷನ್ ಹೊರಗಡೆ ತೋರಿಸಬೇಕು. ಆಮೇಲೆ ಇಲ್ಲೇ ನಾವು ಅಲೈನ್ ಸಿಸ್ಟಮ್ ಆಫ್ ಡೈಮೆನ್ಷನಿಂಗ್ ಅನ್ನು ನಾವು ಫಾಲೋ ಮಾಡಿವಿ. ಅದಂತ ಎಲ್ಲಾ ಡೈಮೆನ್ಷನಿಂಗ್ ಲೈನ್ಸ್ ತಿನ್ನಿರ್ಬೇಕು, ನೀಟಾಗಿ ಏನ್ ಮಾಡಬೇಕು ಫಿಗರ್ಸ್ ಬರಬೇಕು. ಆಮೇಲೆ ಆರೋ ಮಾತ್ರ ನೀಟಾಗಿ ತೋರಿಸಬೇಕು. ಇದನ್ನ ನಮ್ಗೆ ಏನ್ ಕೊಟ್ಟ ಡ್ರಾ ದ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅಂಡ್ ಇಟ್ಸ್ ಥರ್ಡ್ ಆಂಗಲ್ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂತ ಹೇಳೋಣ. ಈಗ ಥರ್ಡ್ ಆಂಗಲ್ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಡ್ರಾ ಮಾಡ್ಬೇಕಂದ್ರೆ ಫಸ್ಟ್ ನಾವು ಎಕ್ಸ್ ವೈ ಒಂದು ಹಾರಿಜಾಂಟಲ್ ಆಕ್ಸಿಸ್ ಮತ್ತು ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಒಂದು ವರ್ಟಿಕಲ್ ಆಕ್ಸಿಸ್. ಇವು ಎರಡು ಒಂದಕ್ಕೊಂದು ಏನಾಗಬೇಕು ಲಂಬವಾಗಿರ್ಬೇಕು ಅಂದ್ರೆ 90 ಡಿಗ್ರಿ ಇರಬೇಕು. ಈಗ ಹಿಂಗ ಡ್ರಾ ಮಾಡಿ ಏನ್ ಮಾಡಬೇಕು ಈ ಎಕ್ಸ್ ವೈ ಆಕ್ಸಿಸ್ ಮತ್ತು ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಆಕ್ಸಿಸ್ ನ ಡ್ರಾ ಮಾಡಬೇಕು. 4 ಕ್ವಾಡ್ರೆಂಟ್ ಫಾರ್ಮ್ ಆಗುತ್ತಾ. ಯಾವ ಕ್ವಾಡ್ರೆಂಟ್ ನಲ್ಲಿ ಫ್ರಂಟ್ ವ್ಯೂ ಬರುತ್ತೆ, ಯಾವ ಕ್ವಾಡ್ರೆಂಟ್ ನಲ್ಲಿ ಸೈಡ್ ವ್ಯೂ ಬರುತ್ತೆ, ಯಾವ ಕ್ವಾಡ್ರೆಂಟ್ ನಲ್ಲಿ ಟಾಪ್ ವ್ಯೂ ಬರುತ್ತೆ ಅನ್ನೋದನ್ನ ಫಸ್ಟ್ ನಾವು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ನಾವು ಇಲ್ಲಿ ಬಾಣಲ್ ಮಾರ್ಕ್ ನಮ್ಗೆ ಏನ್ ಕೊಟ್ಟನ ಫ್ರಮ್ ರೈಟ್ ಸೈಡ್ ಕೊಟ್ಟನ. ಸೊ ಅಂದ್ರೆ ಇಟ್ ಈಸ್ ಏನಾಗುತ್ತೆ ಫ್ರಂಟ್ ವ್ಯೂ ಆಗುತ್ತೆ. ಸೊ ಫ್ರಂಟ್ ವ್ಯೂ ರೈಟ್ ಸೈಡ್ ಬರುತ್ತೆ. ಥರ್ಡ್ ಆಂಗಲ್ ಇರೋದ್ರಿಂದ ಥರ್ಡ್ ಆಂಗಲ್ ನಾಗ ಫ್ರಂಟ್ ವ್ಯೂ ರೈಟ್ ಸೈಡ್ ಇದ್ರೆ ರೈಟ್ ಸೈಡ್ ಹಾಕಬೇಕು, ಸೈಡ್ ವ್ಯೂ ಲೆಫ್ಟ್ ಸೈಡ್ ಇದ್ರೆ ಲೆಫ್ಟ್ ಸೈಡ್ ಹಾಕಬೇಕು. ಆಮೇಲೆ ಟಾಪ್ ವ್ಯೂ ಯಾವಾಗಲೂ ಫ್ರಂಟ್ ವ್ಯೂ ಮೇಲೆ ಹಾಕಬೇಕು. ಸೊ ಅದಕ್ಕೆ ಏನಾಗುತ್ತೆ ಫ್ರಂಟ್ ವ್ಯೂ ಏನ್ ಕೊಟ್ಟಿದಾನ ಫ್ರಮ್ ರೈಟ್ ಕೊಟ್ಟನ. ಸೊ ಇಲ್ಲಿ ಫ್ರಂಟ್ ವ್ಯೂ ಬರುತ್ತೆ. ಈ ಫ್ರಂಟ್ ವ್ಯೂ ಮೇಲೆ ಯಾವಾಗಲೂ ಏನ್ ಬರುತ್ತೆ ಟಾಪ್ ವ್ಯೂ ಬರುತ್ತೆ. ದೆನ್ ಸೈಡ್ ವ್ಯೂ ಫ್ರಮ್ ಲೆಫ್ಟ್ ಆಗುತ್ತೆ. ಸೈಡ್ ವ್ಯೂ ಫ್ರಮ್ ಲೆಫ್ಟ್ ಆಗುತ್ತೆ. ಇದಿಷ್ಟ ಆದ್ಮೇಲೆ ಏನ್ ಮಾಡಬೇಕು ಒಂದು ಇದೇ ಆಕ್ಸಿಸ್ ಅಥವಾ ಈ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಲೈಕ್ ದಿಸ್ ಪ್ಯಾರಲಲ್ ಆಗಿ ನಾವು ಏನ್ ಮಾಡಬೇಕು ಹಿಂಗ ಲೈನ್ ಡ್ರಾ ಮಾಡಬೇಕು. ಈ ಪ್ಯಾರಲಲ್ ಲೈನ್ ಈ ಎಕ್ಸ್ ಡ್ಯಾಶ್ ವೈ ಈ ಆಕ್ಸಿಸ್ ಅದಲ್ಲ ಈ ಆಕ್ಸಿಸ್ ಇಂದ ಮಿನಿಮಮ್ 10 mm ಇರಬೇಕು ಅಥವಾ ಮ್ಯಾಕ್ಸಿಮಮ್ ಒಂದು 25 mm ಇರಬೇಕು. ಬಟ್ ಏನೇ ಇದ್ರು ಸಹ ಅದು ಇಷ್ಟೇ ಇರ್ಬೇಕಂತಿಲ್ಲ, ನಮ್ಗೆ ಡ್ರಾ ಮಾಡ್ಲಿಕ್ಕೆ ಕನ್ವೀನಿಯಂಟ್ ಆಗಿ ಇರಬೇಕು. ನೆಕ್ಸ್ಟ್ ಲೈಕ್ ದಿಸ್ ಹಿಂಗ್ ಪ್ಯಾರಲಲ್ ಲೈನ್ ಡ್ರಾ ಮಾಡ್ಕೋಬೇಕು. ಪ್ಯಾರಲಲ್ ಲೈನ್ ಡ್ರಾ ಮಾಡಿದ ನಂತರ ಈಗ ಫ್ರಂಟ್ ವ್ಯೂ ಯಾವ ರೀತಿ ಬರ್ತದೆ ನಾವು ಫಸ್ಟ್ ರಫ್ ಹಾಕೋಬೇಕು. ಫ್ರಂಟ್ ವ್ಯೂ ನಾವು ರೈಟ್ ಸೈಡ್ ಇಂದ ನೋಡಿದಾಗ ಫ್ರಂಟ್ ವ್ಯೂ ರೈಟ್ ಸೈಡ್ ಇಂದ ನೋಡಿದಾಗ ಹಿಂಗ ಏನಾಗಿದೆ 75 mm ಲೆಂತ್ ಬರುತ್ತೆ. ಹೈಟ್ ಟೋಟಲ್ ಆಗಿ 30 + 20 ಅಂದ್ರೆ ಹಿಂಗ ಈ ರೈಟ್ ಎಡ್ಜ್ ಇಂದ ಹಿಂಗ ಒಂದು 50 ಬರುತ್ತೆ. ಹಿಂಗ್ ಮುಂದ್ಲಿಂದ ನಾವು ನೋಡಿದಾಗ ಏನ್ ಕಾಣುತ್ತೆ ನಮ್ಗೆ ಇದೊಂದು ಫೇಸ್ ಕಾಣುತ್ತೆ. ಏನ್ ಹ್ಯಾಚಿಂಗ್ ಮಾಡ್ತಾ ಇದೀನಲ್ಲ ಈ ಹ್ಯಾಚಿಂಗ್ ಮಾಡೋ ಫೇಸ್ ಕಾಣುತ್ತೆ. ಇದೊಂದು ಕಾಣುತ್ತೆ. ನೆಕ್ಸ್ಟ್ ಇನ್ನೊಂದು ಏನ್ ಕಾಣುತ್ತೆ ನಮ್ಗೆ ಈ ಫೇಸ್ ಇದು ಕಾಣುತ್ತೆ. ಆಮೇಲೆ ಈ ಎಡ್ಜ್ ಇದೆಯಲ್ಲ ಇದು ನಮ್ಗೆ ಕಾಣೋದಿಲ್ಲ. ಸೊ ಹಿಂಗ ಲೆಫ್ಟ್ ಲಿಂದ ಹಿಂಗ 30 ತಗೋಬೇಕು. ಇದೆ ಕೊನೆ ಫೇಸ್ ಐತಿಲ್ಲ ಇದು ಎಷ್ಟೈತಿ 75 30 ಹಿಂಗ ಇಲ್ಲಿನ ಹಿಂಗ್ 30 ತಗೋಬೇಕು. ಹಿಂಗೊಂದು ಹಾರಿಜಾಂಟಲ್ ಲೈನ್. ಆಮೇಲೆ ಈ ಕಡೆ ಇದು ಒಂದು ಕಾಣುತ್ತೆ. ಇದೇನ್ ಕಾಣುತ್ತೆ ಇಲ್ಲಿಂದ ಫ್ರಮ್ ದಿಸ್ ಪಾಯಿಂಟ್ 25 ಗೆ ಏನ್ ಮಾಡಬೇಕು
25 ತಗೋಬೇಕು. ಇದು ಹಿಂಗ ಈ ರೀತಿ ಕಾಣುತ್ತೆ. ನೆಕ್ಸ್ಟ್ ಈ ಪಿ ಅಥವಾ ಟ್ರಯಾಂಗ್ಯುಲರ್ ಗ್ರೂ ಇದೆಯಲ್ಲ, ಇದು ಡೆಪ್ತ್ ಏನಿದೆ ಇಲ್ಲಿ ಫ್ರಮ್ ದಿಸ್ ಪಾಯಿಂಟ್ 15 ಇದೆ, 15 ಇಂದ ಹಿಂಗ ಡಾಟೆಡ್ ಹಾಕ್ಬೇಕು. ಇದು ಟೋಟಲ್ ಇದೆ ಎಷ್ಟು ಇರ್ಬೇಕಂದ್ರ 35 ಕೊಟ್ಟಿದ್ದಾನ. ಇಲ್ಲಿ ಫ್ರಮ್ ದಿಸ್ ಪಾಯಿಂಟ್ ಏನ್ ಮಾಡ್ಬೇಕು 35 ತಗೊಂಡು ಹಿಂಗ ವರ್ಟಿಕಲ್ ಹಾಕಬೇಕು. ಈಗ ಇದು ಏನಾಗುತ್ತೆ ಫ್ರಂಟ್ ವ್ಯೂ ಬರುತ್ತೆ. ಈ ಫ್ರಂಟ್ ವ್ಯೂನ ಇದನ್ನ ನಾವು ಏನ್ ಮಾಡ್ಬೇಕು, ಇಲ್ಲಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಇದನ್ನ ತಿನ್ನಾಗಿ ಹಾಕಿದ್ರೆ ಇದನ್ನ ಹಿಂಗೆ ಎಕ್ಸ್ಟೆಂಡ್ ಮಾಡಿದ್ರೆ ನಮ್ಗೆ ಇಲ್ಲೊಂದು ಪಾಯಿಂಟ್ ಬರುತ್ತೆ. ದಿಸ್ ಪಾಯಿಂಟ್ ಏನಾಗುತ್ತೆ ಇಲ್ಲಿ ಆಗುತ್ತೆ. ಫ್ರಮ್ ದಿಸ್ ಪಾಯಿಂಟ್ ನಾವು ಏನ್ ಮಾಡ್ಬೇಕು 75 ಮಾರ್ಕ್ ಮಾಡಬೇಕು. 75 ಮಾರ್ಕ್ ಮಾಡಿ ಇಲ್ಲಿಂದ ನೆಕ್ಸ್ಟ್ ಹೈಟ್ ಎಷ್ಟು 50 mm, 30 ಪ್ಲಸ್ 20, ಇಲ್ಲಿಂದ ಮೇಲಿಂದ 20. ಅದೇ ರೀತಿ ಇಲ್ಲಿನೂ ಏನ್ ಮಾಡಬೇಕು ನಾವು 20 ಪ್ಲಸ್ 30 ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ಹಿಂಗೊಂದು ತಿನ್ನಾಗಿ ರೆಕ್ಟ್ಯಾಂಗಲ್ ಈ ಲೈನ್ ಇದೆಲ್ಲ ಇದು ಹಿಂಗೆ ತೆಗ್ ಬರುತ್ತಾ. ಫ್ರಮ್ ದಿಸ್ ಪಾಯಿಂಟ್ 25 ಇದೆ, 25 ಮಾರ್ಕ್ ಮಾಡ್ಕೊಂಡು ಹಿಂಗೆ ವರ್ಟಿಕಲ್ ಲೈಕ್ ದಿಸ್ ಏನಾಗುತ್ತೆ ನಮ್ಗೆ ಫ್ರಂಟ್ ವ್ಯೂ ಬರುತ್ತೆ. ಅಗೇನ್ ಫ್ರಮ್ ದಿಸ್ ಪಾಯಿಂಟ್ ಅದೇ ಟ್ರಯಾಂಗ್ಯುಲರ್ ಗ್ರೂ ಇದೆ, ಟ್ರಯಾಂಗ್ಯುಲರ್ ಗ್ರೂ ಲೆಂತ್ ಟೋಟಲ್ ಆಗಿ 35 ಇದೆ. ಆಮೇಲೆ ಡೆಪ್ತ್ 15 ಇದೆ. ಸೊ 15 ಮಾರ್ಕ್ ಮಾಡಿ ಇಷ್ಟು ಹಿಂಗ ಡಾಟೆಡ್ ಹಾಕಬೇಕು ಲೈಕ್ ದಿಸ್. ಏನೈತಿ ಈಗ ಇದು ಫ್ರಂಟ್ ವ್ಯೂ ಬಂತು. ಇಲ್ಲಿ ಬಂದಂತ ಎಲ್ಲ ವರ್ಟಿಕಲ್ ಎಡ್ಜಸ್ ನ ಟಾಪ್ ವ್ಯೂ ಪ್ರೊಜೆಕ್ಟ್ ಮಾಡಬೇಕು. ಆಮೇಲೆ ಹಾರಿಜಾಂಟಲ್ ಎಡ್ಜಸ್ ನ ಏನ್ ಮಾಡಬೇಕು ಸೈಡ್ ವ್ಯೂಗೆ ಬೈ ಥಿನ್ ಲೈನ್ ನಾವು ಪ್ರೊಜೆಕ್ಟ್ ಮಾಡಬೇಕು ಲೈಕ್ ದಿಸ್. ರೆಫರೆನ್ಸ್ ಲೈನ್ಗೆ ಹಿಂಗೆ ಸೆಟ್ ಮಾಡಿಕೊಂಡ್ರೆ ಲೈಕ್ ದಿಸ್. ಹಾರಿಜಾಂಟಲ್ ಎಡ್ಜಸ್ ನ ಏನ್ ಮಾಡಬೇಕು ನಾವು ಸೈಡ್ ವ್ಯೂಗೆ ಈಗ ಪ್ರೊಜೆಕ್ಟ್ ಮಾಡ್ಕೊಬೇಕು. ಈಗ ನಾವು ಈ ಫ್ರಂಟ್ ವ್ಯೂ ನಲ್ಲಿ ಬಂದಂತ ಎಲ್ಲ ಹಾರಿಜಾಂಟಲ್ ಲೈನ್ಸ್ ನ ಸೈಡ್ ವ್ಯೂಗೆ ಮತ್ತು ವರ್ಟಿಕಲ್ ಲೈನ್ಸ್ ನ ಟಾಪ್ ವ್ಯೂ ಪ್ರೊಜೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಸೈಡ್ ವ್ಯೂ ಡ್ರಾ ಮಾಡೋಣ. ಸೈಡ್ ವ್ಯೂ ಫ್ರಮ್ ಏನಿದೆ ಲೆಫ್ಟ್ ಇದೆ, ಇಲ್ಲಿ ಟೋಟಲ್ ಲೆಂತ್ ಹಿಂಗ್ 60 ಇದೆ. ಆಮೇಲೆ ಹೈಟ್ ಎಷ್ಟಾಗದ 30 ಪ್ಲಸ್ 20 ಅಂದ್ರೆ ಟೋಟಲ್ ಆಗಿ ಇದು ಹಿಂಗ ಇಲ್ಲಿಂದ 30 ಪ್ಲಸ್ ಹಿಂಗ್ 20 ಹಿಂಗ್ ಬರ್ಕೊಂಡು ಒಂದು ಹಿಂಗ್ ರೆಕ್ಟ್ಯಾಂಗಲ್ ಹಾಕೋಣ. ಹಿಂಗ ರೆಕ್ಟ್ಯಾಂಗಲ್ ಹಾಕೊಂಡು ನಮ್ಗ ಸೈಡ್ ವ್ಯೂನ ನೋಡಿದಾಗ ಏನ್ ಕಾಣುತ್ತಂದ್ರ ಇದು ಒಂದು ಪಿ ಶೇಪ್ ಹಿಂಗ್ ಕಾಣುತ್ತೆ. ಪಿ ಶೇಪ್ ಹೆಂಗ್ ಕಾಣುತ್ತ ಇಲ್ಲಿಂದ 30 mm ತಗೊಂಡು ಹಿಂಗ 10 ಈ ಕಡೆ 10 ದೆನ್ ಇಲ್ಲಿಂದ 30 ತಗೊಂಡು 15 ಇಲ್ಲಿಂದ 15 ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ಈ ಲೈಕ್ ದಿಸ್ ಹಿಂಗ್ ವಿ ಗ್ರೂ ಕಾಣುತ್ತೆ. ಆಮೇಲೆ ಫ್ರಮ್ ದಿಸ್ ಪಾಯಿಂಟ್ ಇದೇನ ಇದು ಹಿಂಗ ಬರುತ್ತೆ. ದೆನ್ ಇಲ್ಲಿಂದ ಅಂದ್ರೆ ಈ ಫೇಸ್ ಬಂತು, ಈ ಫೇಸ್ ಇದೆಲ್ಲ ಇದು ಬಂತು. ಆಮೇಲೆ ಈ ಫೇಸ್ ಬಂತು ಎರಡು. ಆಮೇಲೆ ಈ ಫೇಸ್ ಒಂದು ನಮ್ಗೆ ಸೈಡ್ ವ್ಯೂನ ಕಾಣುತ್ತೆ. ಸೈಡ್ ವ್ಯೂನ ಕಾಣುತ್ತೆ ಫ್ರಮ್ ರೈಟ್ ಸೈಡ್ ಇಂದ ಏನಿದೆ 20 mm ಗ್ಯಾಪ್. ಇಲ್ಲಿಂದ ಏನ್ ಮಾಡ್ಬೇಕು 20 mm ಗ್ಯಾಪ್ ತಗೊಂಡು ಹಿಂಗ ಒಂದು ವರ್ಟಿಕಲ್ ತಗೋಬೇಕು. ಹಿಂಗ್ ವರ್ಟಿಕಲ್ ಬರುತ್ತೆ. ಆಮೇಲೆ ಇಲ್ಲಿಂದ ಏನ್ ಮಾಡ್ಬೇಕು 25 ಮಾರ್ಕ್ ಮಾಡಬೇಕು. ಫ್ರಮ್ ದಿಸ್ ಪಾಯಿಂಟ್ 25 ಮಾರ್ಕ್ ಮಾಡ್ಕೊಂಡು ಈ ಪಾಯಿಂಟ್ ಬಂದು ಏನಾಗುತ್ತೆ ಅವಾಗ ಇಲ್ಲಿ ಕಾಣುತ್ತೆ ಲೈಕ್ ದಿಸ್. ನಮ್ಗ ನೋಡ್ಲಿಕ್ಕೆ ಹೆಂಗೆ ಈ ರೀತಿ ಏನಾಗುತ್ತೆ ಟಾಪ್ ವ್ಯೂ ಕಾಣುತ್ತೆ. ಇದನ್ನ ಸಾರಿ ಸೈಡ್ ವ್ಯೂ ಕಾಣುತ್ತೆ. ಇದನ್ನ ನಾವು ಸೈಡ್ ವ್ಯೂನ ಕಂಪ್ಲೀಟ್ ಮಾಡೋದು. ಅಂದ್ರೆ ಫ್ರಮ್ ದಿಸ್ ಪಾಯಿಂಟ್ ಏನ್ ಮಾಡೋದು ಫಸ್ಟ್ ಹಿಂಗ್ 60 ಮಾರ್ಕ್ ಮಾಡೋದು. ಅಗೇನ್ ಇಲ್ಲಿಂದ ಇದು ನಾವಿಲ್ಲಿ ನಾವು ಆಗಲೇ 15 ಮಾರ್ಕ್ ಮಾಡಿ ಪ್ರೊಜೆಕ್ಟ್ ಮಾಡಿವಿ. ಇದ್ರ ಮೇಲೆ ಇಲ್ಲಿಂದ ನಾವು 30 mm ಮಾರ್ಕ್ ಮಾಡೋದು. ಅಗೇನ್ ಫ್ರಮ್ ದಿಸ್ ಪಾಯಿಂಟ್ ಈ ಪಾಯಿಂಟ್ ಇದೆಲ್ಲ ಈ ಪಾಯಿಂಟ್ ಲಿಂದ ಏನ್ ಮಾಡೋದು 10. ಅಗೇನ್ ಫ್ರಮ್ ದಿಸ್ ಪಾಯಿಂಟ್ ಇದೆಲ್ಲ
ಇಲ್ಲಿಂತ್ರನ ಹಿಂಗೆ 10 ಮಾರ್ಕ್ ಮಾಡ್ಕೊಂಡು 10 ಮಾರ್ಕ್ ಮಾಡ್ಕೊಂಡು ಇದು ಹಿಂಗೆ ವರ್ಟಿಕಲ್ ಹಾಕೋಣ. ದೆನ್ ಈ ಪಾಯಿಂಟ್ ಬಂದು ಇದಕ್ಕೆ ಸೇರ್ಸೋಣ, ಈ ಪಾಯಿಂಟ್ ಬಂದು ಇದಕ್ಕೆ ಸೇರ್ಸೋಣ. ದೆನ್ ಇಲ್ಲಿಂತ್ರ ಇಲ್ಲಿವರೆಗೆ ಅಷ್ಟೇ ಏನು ಮಾಡೋದು ಟಿಕ್ ಹಾಕಬೇಕು. ದೆನ್ ಇಲ್ಲಿಂತ್ರ ಇದು ಹಿಂಗೆ ಟಿಕ್. ದೆನ್ ಇಲ್ಲಿ ಏನಿರ್ತದೆ 20 mm ಗ್ಯಾಪ್ ಬರುತ್ತೆ. ಸೊ ಇಲ್ಲಿಂತ್ರ ಏನು ಮಾಡಬೇಕು 20 mm ಗ್ಯಾಪ್ ತಗೊಂಡು ಇಲ್ಲಿಂತ್ರ ಹಿಂಗೆ ಒಂದು ವರ್ಟಿಕಲ್ ತಗೊಂಡು ಫ್ರಮ್ ದಿಸ್ ಪಾಯಿಂಟ್ ಏನಾಗುತ್ತೆ 25 mm ಹಿಂಗ ಏನೋ ಟಿಕ್ ಹಾಕಬೇಕು. ಈ ಪಾಯಿಂಟ್ ಬಂದು ಏನು ಮಾಡಬೇಕು ಅವಾಗ ಸೇರಿಸ್ಬೇಕು. ಈ ಬಂದಂತ ಎಲ್ಲ ವರ್ಟಿಕಲ್ ಎಡ್ಜಸ್ ನ ಏನ್ ಮಾಡಬೇಕು ಟಾಪ್ ವ್ಯೂಗೆ ಪ್ರೊಜೆಕ್ಟ್ ಮಾಡ್ಬೇಕು ಲೈಕ್ ದಿಸ್. ಹಿಂಗೆ ರೆಫರೆನ್ಸ್ ಲೈನ್ಗೆ ಹಿಂಗೆ ಸೆಟ್ ಮಾಡ್ಕೊಂಡು ಲೈಕ್ ದಿಸ್ ಇವನ್ನೆಲ್ಲವನ್ನು ಈ ಎಕ್ಸ್ ವೈ ಆಕ್ಸಿಸ್ ವರೆಗೂ ಫಸ್ಟ್ ಇದನ್ನ ಏನ್ ಮಾಡೋಣ ಪ್ರೊಜೆಕ್ಟ್ ಮಾಡ್ಕೊಂಡು ಈಗ ಬಂದಿದ್ದನ್ನ ಇವೆಲ್ಲವನ್ನು ಮತ್ತೆ ಅಗೇನ್ ಏನ್ ಮಾಡೋಣ ನಾವು ಹಿಂಗ 45 ಡಿಗ್ರಿ ಹಿಂಗೆ ಸೆಟ್ ಮಾಡ್ಕೊಂಡು ನಾವು ಟಾಪ್ ವ್ಯೂಗೆ ಕನ್ವರ್ಟ್ ಮಾಡೋಣ. ಹಿಂಗೆ ರೆಫರೆನ್ಸ್ ಲೈನ್ಗೆ ನಾವು ಒಂದು 30 ಡಿಗ್ರಿ ಸೆಟ್ಸ್ಕೋರ್ನ ಲೈಕ್ ದಿಸ್ ಹಿಂಗೆ ಸೆಟ್ ಮಾಡ್ಕೊಂಡು ಈ 45 ಡಿಗ್ರಿ ಸೆಟ್ಸ್ಕೋರ್ನ ಈ ರೀತಿ ನಾವು ಹಿಂಗೆ ಸೆಟ್ ಮಾಡ್ಕೊಂಡು ಹಿಂಗೆ ಕನ್ವರ್ಟ್ ಮಾಡೋದು ಲೈಕ್ ದಿಸ್. ಫ್ರಮ್ ದಿಸ್ ಪಾಯಿಂಟ್ ಒಂದು ಹಿಂಗೆ 45 ಡಿಗ್ರಿ ಲೈನ್ ಅಗೇನ್ ಫ್ರಮ್ ದಿಸ್ ಪಾಯಿಂಟ್ 45 ಡಿಗ್ರಿ ಲೈಕ್ ದಿಸ್. ತಿನ್ನಾಗಿ ಇವನ್ನ ಏನ್ ಮಾಡಬೇಕು ಟಾಪ್ ವ್ಯೂ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಆಕ್ಸಿಸ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಲೈಕ್ ದಿಸ್. ಈ ಬಂದಂತ ಎಲ್ಲ ಲೈನ್ಸ್ ಏನ್ ಮಾಡಬೇಕು ನಾವು ಮತ್ತೆ ಅಗೇನ್ ಇದೆಲ್ಲ ಹಿಂಗೆ ಹಾರಿಜಾಂಟಲ್ ಆಗಿ ಕನ್ವರ್ಟ್ ಮಾಡಬೇಕು ಲೈಕ್ ದಿಸ್. ಇವೆಲ್ಲ ಪ್ರೊಜೆಕ್ಷನ್ ಲೈನ್ಸ್ ಏನಿರ್ಬೇಕು ತಿನ್ನಾಗಿರ್ಬೇಕು ಲೈಕ್ ದಿಸ್. ಹಿಂಗೆ ಪ್ರೊಜೆಕ್ಟ್ ಮಾಡ್ಕೊಂಡು ಆಮೇಲೆ ಇದಕ್ಕಿಂತ ಪೂರ್ವದ ಫೈನಲ್ ಏನು ಟಾಪ್ ವ್ಯೂ ನಾವು ಫೈನಲ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಕೋಬೇಕು ಟಾಪ್ ವ್ಯೂ ನಲ್ಲಿ ಏನ್ ಕಾಣ್ತಾನ ಅದನ್ನ ನಾವು ಡ್ರಾ ಮಾಡ್ಕೋಬೇಕು. ಹಿಂಗ ಟಾಪ್ ವ್ಯೂ ಒಳಗೆ ಲೆಂತ್ ಏನಾಗುತ್ತೆ ಹಿಂಗೆ 75 ಬರುತ್ತೆ. ಸೊ 75 ಕಟ್ ಮಾಡಬೇಕು. ವಿಡ್ತ್ ಏನಿದೆಲ್ಲ 60 ಇಲ್ಲಿ ಏನಾಗುತ್ತೆ ಹೈಟ್ ಆಗುತ್ತೆ ಲೈಕ್ ದಿಸ್. ಹಿಂಗೊಂದು 75 60 ಹಿಂಗೊಂದು ರೆಕ್ಟಾಂಗಲ್ ಬರುತ್ತೆ. ಟಾಪ್ ವ್ಯೂ ಒಳಗೆ ನಮ್ಗೆ ಏನ್ ಕಾಣುತ್ತಂದ್ರ ಈಗ ಈ ಫೇಸ್ ಕಾಣುತ್ತೆ ಒಂದು, ಇಲ್ಲಿ ಹಿಂಗ್ ಪೇಪರ್ ಫೇಸ್ ಇದಲ್ಲಿ ಇದೊಂದು ಎರಡು ಕಾಣುತ್ತೆ. ದೆನ್ ಈ ಫೇಸ್ ಹಿಂಗ ಈ ಡೈರೆಕ್ಷನ್ ಹೋಗಿದಲ್ಲ ಇದು 3 1 2 3 ನೆಕ್ಸ್ಟ್ ಇದೊಂದು 4 ಈ ಪೇಪರ್ ಇದೆಲ್ಲ 5 ಲೈಕ್ ದಿಸ್ ಹಿಂಗ್ ಕಾಣುತ್ತೆ. ಇದು ಹೆಂಗ್ ಕಾಣುತ್ತೆ ಫ್ರಮ್ ರೈಟ್ ಎಡ್ಜ್ ಇಂದ ಈ ಎಡ್ಜ್ ಇಂದ ಏನ್ ಮಾಡಬೇಕು ರೈಟ್ ಏನೈತಿಲ್ಲ ಈ ಎಡ್ಜ್ ಇಂದ ಫಸ್ಟ್ ಇದು ಈ ಲೈನ್ ತಿಕ್ ಹಾಕೋಬೇಕು. ತಿಕ್ ಹಾಕೊಂಡು ಇಲ್ಲೇ ನಾವೇನ್ ಮಾಡಬೇಕು ಫ್ರಮ್ ದಿಸ್ ಪಾಯಿಂಟ್ 20 ಮಾರ್ಕ್ ಮಾಡಿ ಹಿಂಗ 25 ತಗೋಬೇಕು. ಅಗೇನ್ ಇದು ಹಿಂಗ್ ಸ್ಟ್ರೈಟ್ ಹಾಕಬೇಕು. ಫ್ರಮ್ ದಿಸ್ ಪಾಯಿಂಟ್ 25 ತಗೊಂಡ್ರೆ ಈಗ ಒಂದು ಹಾರಿಜಾಂಟಲ್ ಲೈನ್ ಅಂದ್ರೆ ಈ ಫೇಸ್ ಇದೆಯಲ್ಲ ಇದು ಆಯ್ತು. ದೆನ್ ಈ ಟೇಪರ್ ಪೋರ್ಷನ್ ಇದೆಲ್ಲ ಇದಾಗುತ್ತೆ. ಆಮೇಲೆ ಈ ಲೈನ್ ಏನಾಗುತ್ತೆ ಔಟ್ಲೈನ್ ಇವೆಲ್ಲ ಔಟ್ಲೈನ್ಸ್ ಏನಾಗ್ತಾವು ಇಲ್ಲೇ ನಮ್ಗ ಕಾಣ್ತಾವು. ಸೊ ಅದಕ್ಕೆ ಅವನ್ನೆಲ್ಲವನ್ನು ತಿಕ್ಕಾಗಿ ತೋರಿಸ್ಬೇಕು. ಈಗ ಇದು 1ನೇ ಫೇಸ್ ತೋರಿಸಿದ್ರಿ, 2ನೇ ಫೇಸ್ ಆಯ್ತು. ಈಗ ಇದು 3ನೇ ಫೇಸ್ ತೋರಿಸ್ಬೇಕಂದ್ರೆ ಏನಿದೆ ಈ ಫ್ರಮ್ ದಿಸ್ ಪಾಯಿಂಟ್ ಇರಬೇಕು ಹಿಂಗ 10 ಈ ಕಡೆಯಿಂದ 10 ಆಮೇಲೆ ಇಲ್ಲಿಂದ ಫ್ರಮ್ ದಿಸ್ ಪಾಯಿಂಟ್ 30 ತಗೊಂಡು ಇವು 3 ಲೈನ್ ಏನ್ ಮಾಡಬೇಕು 35 mm ಹೈಟ್ ಲೆಂತ್ಗೆ ಡ್ರಾ ಮಾಡಿ ಲೈಕ್ ದಿಸ್. ಅವಾಗ ಈ ಫೇಸ್ ಈ ಶೇಪ್ ನಮಗೆ ಇಲ್ಲಿ ಬಂತು. ಈ ಟೇಪರ್ ಪೋರ್ಷನ್ ಇದೆಲ್ಲ ಇದಾಯ್ತು, ಈ ಟೇಪರ್ ಪೋರ್ಷನ್ ಇದೆಲ್ಲ ಇದಾಯ್ತು. ಇದನ್ನ ನಾವು ಇಲ್ಲೇನು ಸೈಡ್ ಇಂದ ನಾವು
ಲೈನ್ ಪ್ರೊಜೆಕ್ಟ್ ಮಾಡಿವಲ್ಲ ಅದನ್ನ ಫಾಲೋ ಮಾಡ್ಕೊಂಡು ಇಲ್ಲಿ ಟಾಪ್ ವ್ಯೂ ಒಳಗ ಕಂಪ್ಲೀಟ್ ಮಾಡಬೇಕು. ಈಗ ಇಲ್ಲಿ ಪ್ರಕಾರ ಅಂದ್ರೆ ಫಸ್ಟ್ ನಾವು ಏನ್ ಮಾಡಬೇಕು, ಈ ಲೈನ್ ತಿಕ್ ಹಾಕಬೇಕು. ಅಂದ್ರೆ ಔಟ್ಲೈನ್ಸ್ ಎಲ್ಲಾನು ಫಸ್ಟ್ ಇಲ್ಲೇ ತಿಕ್ ಹಾಕಿಬಿಡೋಣ ಲೈಕ್ ದಿಸ್. ಇದ್ರೊಳಗೆ ಫಸ್ಟ್ ಇಲ್ಲಿಂದ ಏನು 20 mm ಇಲ್ಲಿಂದ 20 mm ಪ್ರೊಜೆಕ್ಷನ್ ಆಗಿರೋದಿಲ್ಲ. ಈ ಪಾಯಿಂಟ್ ಇಂದ ಹಿಂಗೊಂದು ಹಾರಿಜಾಂಟಲ್, ದೆನ್ ಫ್ರಮ್ ದಿಸ್ ಪಾಯಿಂಟ್ ಏನಿದು 25, ದೆನ್ ಇದು ಈ ಲೈನ್ ಇದೆಲ್ಲ ಇನ್ ತಿಕ್. ಈ ಪೋರ್ಷನ್ ಇದೆಲ್ಲ ದಿಸ್ ಪೋರ್ಷನ್ ಇದೆಲ್ಲ ಇದು ಆಗುತ್ತೆ, ಪೇಪರ್ ಪೋರ್ಷನ್ ಇದು ಆಗುತ್ತೆ. ನೆಕ್ಸ್ಟ್ ಫ್ರಮ್ ದಿಸ್ ಪಾಯಿಂಟ್ 10, ಈ ಕಡೆಯಿಂದ 10 ತಗೊಂಡು ಹಿಂಗ 35, ಈ ಸೆಂಟ್ರಲ್ ಒಂದು ಬರ್ತಲ್ಲ ಇದನ್ನು 35, ದಿಸ್ ಒನ್ is also 35 ಲೈಕ್ ದಿಸ್. ನಾವೇನ್ ಮಾಡಬೇಕು, ಟಾಪ್ ವ್ಯೂ ನ ಕಂಪ್ಲೀಟ್ ಮಾಡಬೇಕು. ಈ ಟಾಪ್ ವ್ಯೂ ಎಲ್ಲ ಕಂಪ್ಲೀಟ್ ಮಾಡಿ ಅಂದ್ಮೇಲೆ ಏನ್ ಮಾಡಬೇಕು, ನಾವು ಇದಕ್ಕೆ ನಾವು ನಮ್ಮ ಡೈಮೆನ್ಷನಿಂಗ್ ಪ್ರೊಸೀಜರ್ ಪ್ರಕಾರ ಕರೆಕ್ಟ್ ಆಗಿ ಡೈಮೆನ್ಷನಿಂಗ್ ಮಾಡಬೇಕು. ನಾವು ಈ ಫ್ರಂಟ್ ವ್ಯೂ, ಟಾಪ್ ವ್ಯೂ ಮತ್ತು ಸೈಡ್ ವ್ಯೂ ಎಲ್ಲ ಕಂಪ್ಲೀಟ್ ಆಗೈತೆ ಅಂದ್ಮೇಲೆ ಏನ್ ಮಾಡಿದ್ವಿ, ನಾವು ಈ ಡೈಮೆನ್ಷನಿಂಗ್ ಇಲ್ಲೇ ನಾವು ಅಲೈನ್ ಸಿಸ್ಟಮ್ ಆಫ್ ಡೈಮೆನ್ಷನಿಂಗ್ ಫಾಲೋ ಮಾಡಿ ಡೈಮೆನ್ಷನಿಂಗ್ ಪ್ರೊಸೀಜರ್ ಪ್ರಕಾರ ಡೈಮೆನ್ಷನಿಂಗ್ ತೋರಿಸಿದ್ವಿ. ಆಮೇಲೆ ಈ ಫ್ರಂಟ್ ವ್ಯೂ ಕೆಳಗಡೆ ಫ್ರಂಟ್ ವ್ಯೂ ಅಂತ ಬರೀಬೇಕು, ಟಾಪ್ ವ್ಯೂ ಕೆಳಗಡೆ ಟಾಪ್ ವ್ಯೂ ಅಂತ ಬರೀಬೇಕು, ಸೈಡ್ ವ್ಯೂ ಕೆಳಗಡೆ ಸೈಡ್ ವ್ಯೂ ಅಂತ ಬರೀಬೇಕು. ಇದೆಲ್ಲ ಕಂಪ್ಲೀಟ್ ಆಗೈತೆ ಅಂದ್ಮೇಲೆ ಮತ್ತೊಮ್ಮೆ ನಾವು ಯಾವ್ದಾರ ಲೈನ್ ವ್ಯೂ ಹೆಂಗು ಅಂತದನ್ನ ಅದನ್ನ ನಾವು ಚೆಕ್ ಮಾಡಬೇಕು. ಈಗ ಇಲ್ಲಿಗೆ ನಮ್ದು ವಿಡಿಯೋ ಕಂಪ್ಲೀಟ್ ಆಯ್ತು. ಈ ಎಕ್ಸಾಂಪಲ್ ನ ವಿಡಿಯೋ ಮಾಡುವ ಸಹಕರಿಸಿದಂತ ನಮ್ಮ ಸಿಬ್ಬಂದಿ ಅಂತ ಸುರೇಶ್ ಮುಷಿಗೇರಿ ಅವರಿಗೆ ಧನ್ಯವಾದಗಳು.